ನಮಗೆ ಪ್ರಪಂಚದ ಶಕ್ತಿ ಮತ್ತು ಪ್ರಕೃತಿ ಶಕ್ತಿ ನಮಗೇನೋ ಕೊಡುತ್ತಂತೆ. ಸೊ ಪ್ರಕೃತಿ ನಮಗೇನಾದರೂ ಕೊಡಬೇಕು ಅಂದರೆ ನಾವು ಒಳ್ಳೆಯದನ್ನೇ ಕೊಡಬೇಕಲ್ವ ಪ್ರಕೃತಿಗೆ. ಸೊ ಹಾಗಾಗಿ ಒಳ್ಳೆಯದನ್ನು ಬಯಸೋಣ, ಒಳ್ಳೆಯದನ್ನು ಮಾಡೋಣ. ಒಬ್ಬ ಮುಸಲ್ಮಾನ್ ಹುಡುಗ ಕನ್ನಡಕ್ಕೆ ಒಂದು ಕರುನಾಡನಿದೆ ಅಂತ ಅಮ್ಮ ತುಂಬ ಚೆನ್ನಾಗಿ ಹೇಳಿದ್ರಿ. ಕರುನಾಡು, ಒಂದು ಕರು ಬೆಳೀತಾ ಇದೆ ಅಂದರೆ ತೊಟ್ಲಿಗೆ ಮಗುನ ಹಾಕಿದ್ದೀವಿ. ಸೊ ಅದನ್ನು ಬೆಳೆಸೋವಂತಹ ಜವಾಬ್ದಾರಿ ನಮ್ಮದು. ಸೊ ನಾವೆಲ್ಲ ಬೆಳೆಸೋಣ, ಎಲ್ಲರೂ ಮನಸ್ಸು ಒಂದಾಗಿ ನಾವು ಇದನ್ನು ಕಾರ್ಯರೂಪಕ್ಕೆ ತರಬೇಕು. ಈ 3ನೇ ವರ್ಷ ಪತ್ರಿಕೆ ನಡೀತಾ ಇದೆ. ಹಿಂದಿನ ಕಾಲದಲ್ಲಿ ಪೇಪರ್ ತೊಗೊಂಡು ಓದ್ತಾ ಇದ್ರು, ಈಗ ಪೇಪರ್ ಓದೋದು ಕಡಿಮೆ. ಓದಬೇಕು, ಅಕ್ಷರ ಜ್ಞಾನ ಹೆಚ್ಚಾಗುತ್ತೆ, ತಿಳುವಳಿಕೆ ಜ್ಞಾನ ಹೆಚ್ಚಾಗುತ್ತೆ. ನಾವು ಪತ್ರಿಕೆನ ಓದಬೇಕು. ಸೊ ಓದಿ 4 ಜನಕ್ಕೆ ಅದನ್ನು ಹೇಳ್ಬೇಕು, ನಮ್ಗೆ ಏನು ಅನಿಸುತ್ತೆ ಅದನ್ನು. ಯಾಕೆಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಆಗುಹೋಗುಗಳನ್ನೆಲ್ಲ ಪತ್ರಿಕೆ ಮುಖಾಂತರ ನಾವು ತಿಳ್ಕೊಬೋದು. ಸೊ ಈಗ ಮೊಬೈಲ್ ಇಟ್ಕೊಂಡ್ರೆ ಎಷ್ಟೋ ನಾವು ತಿಳ್ಕೊಬೋದು, ಮೊಬೈಲಲ್ಲಿ ಬೇಕಾದಷ್ಟಿದೆ. ಆ ಥರದ್ರಲ್ಲಿ ಇವತ್ತು ಪತ್ರಿಕೆನ ಕೊಂಡುಕೊಂಡು ಓದಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅದೇ ರೀತಿಯಾಗಿ ನಾವು ಈ ಒಂದು ಕರುನಾಡ ಪತ್ರಿಕೆ ಭಾಳಷ್ಟು ರಾಷ್ಟ್ರ ಮಟ್ಟದಲ್ಲೇ ಮೇಡಮ್ ಹೇಳ್ದಂಗೆ ಬೆಳೀಲಿ ಅಂತ ಹೇಳ್ತಾ, ನಿಮಗೆ ಆಸಕ್ತಿ, ಒಂದು ಯಶಸ್ಸು, ಕೀರ್ತಿ ಸಿಗಲಿ ಈ ಕರುನಾಡ ಪತ್ರಿಕೆಯಿಂದ ಅಂತ ಹೇಳ್ತಾ, ಮನಸ್ಫೂರ್ತಿಯಾಗಿ ತುಂಬು ಹೃದಯದಿಂದ ಈ ಶುಭ ಸಂದರ್ಭದಲ್ಲಿ ಆರೈಕೆ ಮಾಡ್ತಾ ಇದ್ದೀನಿ. ಒಳ್ಳೆಯದಾಗಲಿ ಸನ್ಮಾನ.